ಮೊದಲಿಗೆ ಸ್ವಗ್ರಾಮಿಗೆ ಬಂದಿದ ತಕ್ಷಣ ನಮಗೆ ಏನು ಇದು ಕೆಲಸ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ. ಅದಾದಮೇಲೆ ನಮ್ಮ ಮಹೇಶ್ ಸರ್ ಆಗಲಿ, ಆಮೇಲೆ ಸೋಮಶೇಖರ್ ಸರ್ ಆಗಲಿ, ಇದರೆಲ್ಲ ಕರೆಕ್ಟಾಗಿ ಗೈಡ್ ಮಾಡೋದ್ರಿಂದ ಕೆಲಸ ವರ್ಕ್ ಹೆಂಗೆ ಡಿವೈಡ್ ಮಾಡಿಕೊಂಡು ಮಾಡೋದು ಅಂತ ಗೊತ್ತಾಯಿತು. ಅದಾದಮೇಲೆ ಫೀಲ್ಡ್ ಟ್ರಿಪ್ಪು ಅಂತ ಹೇಳ್ಬಿಟ್ಟು ನಾವು ಟೆಂಪ್ಲೇಟ್ಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ. ಅಂದರೆ ಆ ಫೀಲ್ಡ್ ಟ್ರಿಪ್ಪಲ್ಲಿ ನಮ್ಮದು ಏನು ವರ್ಕ್ ಇತ್ತು ಅದನ್ನು ಹೆಂಗೆ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಫೀಲ್ಡ್ ಟ್ರಿಪ್ಪಿಗೆ ಹೋದಾಗ ಗೊತ್ತಾಯಿತು. ಇಟ್ ವಾಸ್ ನಾಟ್ ಈಸಿ, ಬಟ್ ವಿ ಎಕ್ಸ್ಪೀರಿಯನ್ಸ್ಡ್ ಎ ವೆರಿ ಗುಡ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಆಫ್ ದ ಸ್ವಗ್ರಾಮ್ ಫೌಂಡೇಶನ್. ಈಗ ಒಂದು ಆರ್ಗನೈಸೇಷನ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಲ್ತ್ಕೊಂಡ್ವಿ. ಎರಡನೇದು ಫೀಲ್ಡ್ ಲೆವೆಲಲ್ಲಿ ಇನ್ಫಾರ್ಮಲ್ ಗ್ರೂಪ್ ಜೊತೆ ಇದ್ದಾಗ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದೊಂದು ತಿಳ್ಕೊಂಡ್ವಿ. ಎಲ್ಲರ ಹತ್ರನೂ ಒಂದೇ ರೀತಿಯಲ್ಲಿ ಮಾತಾಡಿದ್ರೆ ಅವರು ನಮ್ಮದು ಅಟೆನ್ಷನ್ನ ಗ್ರ್ಯಾಬ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಬ್ಬೊಬ್ರ ಹತ್ರನೇ ಒಂದೊಂದು ರೀತಿಯಲ್ಲಿ ಮಾತಾಡೋದನ್ನ ನಾವು ಕಲ್ತ್ಕೊಂಡ್ವಿ. ಡಿಜಿಟಲ್ ಐಡೆಂಟಿಟಿನ ಹೆಂಗೆ ಬೆಳೆಸ್ಕೋಬೇಕು ಅನ್ನೋದು ಸ್ವಗ್ರಾಮಿಂದ ಕಲಿಬೋದು. ಕಾರ್ಪೊರೇಟ್ ವರ್ಲ್ಡಲ್ಲಿ ಕಮ್ಯುನಿಕೇಷನ್ನಿಂದು ಏನು ಮಹತ್ವ ಇದೆ ಅಂತ ಹೇಳೋದನ್ನ ಇಲ್ಲಿ ಕಲಿಬೋದು. ಇಂಟರ್ವ್ಯೂಗೂ ಹೆಲ್ಪ್ ಆಗುತ್ತೆ, ಹಾಗೂ ಮತ್ತು ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ನಮ್ಮ ಊರು ನಮ್ಮ ಹೆಮ್ಮೆ. ಥ್ಯಾಂಕ್ಸ್ ಟು ಸ್ವಗ್ರಾಮ್ ಫೌಂಡೇಶನ್.